ಕುಮಾರಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ. ಅದಕ್ಕೂ ಹೆಚ್ಚಾಗಿ ಅವರ ಪುತ್ರ ವಿನೀಶ್ ತಂದೆಯನ್ನ ಬಹಳ ಮಿಸ್ ಮಾಡ್ಕೊಳ್ತಿದ್ರಂತೆ. ಹಾಗಾಗಿ ಇವತ್ತು ತಂದೆ ದರ್ಶನ್ರನ್ನ ಭೇಟಿಯಾಗಲಿಕ್ಕೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಖುದ್ದು ಪುತ್ರ ವಿನೀಶ್ ಹೋಗಿದ್ರು. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಪ್ಪಪ್ಪ, ಹೊಸ ಲುಕ್ಕು, ಕಲರ್ ಟೀ ಶರ್ಟು, ಮುಖದಲ್ಲಿ ಸ್ಮೈಲು, ಗಜತರ ವಾಕಿಂಗ್ ಸ್ಟೈಲು, ಸೆರೆವಾಸದಿಂದ ಸೊರಗಿದ್ದ ದಾಸನ ಮುಖದಲ್ಲಿ ಇವತ್ತು ಅದೇನೋ ಮಂದಹಾಸ. ಇದಕ್ಕೆಲ್ಲ ಕಾರಣ ಲಕ್ಷ್ಮೀ ಪುತ್ರ. ಲಕ್ಷ್ಮೀ ಪುತ್ರನ ದರ್ಶನ ಮಾಡಿದ ದಾಸ. ನಿಜ, ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ 104 ದಿನಗಳೇ ಕಳೆದಿವೆ. ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆದಾಗಿನಿಂದ ದಾಸ ಪುತ್ರನ ದರ್ಶನವೇ ಮಾಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಬಳ್ಳಾರಿಯಲ್ಲಿ ಜಗ್ಗುದಾದ ಮಗನ ದರ್ಶನ ಮಾಡಿದ್ದಾನೆ. ಪ್ರತಿ ಬಾರಿಯೂ ಕೂಡ ಪತಿ ದರ್ಶನ್ ನೋಡಲು ಬರ್ತಿದ್ದ ವಿಜಯಲಕ್ಷ್ಮಿ ಈ ಬಾರಿ ಮಗ ವಿನೀಶ್ ನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ರು. ಎಂದಿನಂತೆ ದರ್ಶನ್ಗೆ 2 ಬ್ಯಾಗ್ಗಳಲ್ಲಿ ಬಟ್ಟೆ ಜೊತೆ ಡ್ರೈ ಫ್ರೂಟ್ಸ್, ತಿಂಡಿ, ತಿನಿಸುಗಳನ್ನ ತಂದಿದ್ರು. ಭಾವುಕ ಕ್ಷಣಕ್ಕೆ ಸಾಕ್ಷಿಯಾದ ಬಳ್ಳಾರಿ ಜೈಲು. ದರ್ಶನ್ ಕಂಡು ಗಳಗಳನೆ ಅತ್ತ ಮಗ ವಿನೀಶ್. ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಕಾಯುತ್ತಿದ್ದ ಮಗನನ್ನ ನೋಡ್ತಿದ್ದಂತೆ ಕಾಟೇರ ಒಂದು ಕ್ಷಣ ಭಾವುಕನಾಗಿದ್ದ. ತಂದೆಯನ್ನ ನೋಡ್ತಿದ್ದಂತೆ ಮಗ ವಿನೀಶ್ ಕೂಡ ಅಪ್ಪ ಅಂತ ಬಿಕ್ಕಿ ಬಿಕ್ಕಿ ತಬ್ಬಿಕೊಂಡು ಕಣ್ಣೀರಾಕಿದ್ದಾನೆ. ಹೆತ್ತ ಅಪ್ಪ ಮಗನ ಸಮ್ಮಿಲನ ನೋಡಿ ವಿಜಯಲಕ್ಷ್ಮಿ ಕಣ್ಣೀರ ಕಟ್ಟೆಯೇ ಒಡೆದಿತ್ತು. ಅಳಬೇಡ, ಆದಷ್ಟು ಬೇಗ ಹೊರ ಬರ್ತೀನಿ ಅಂತ ದರ್ಶನ್ ಮಗನಿಗೆ ಸಂತೈಸಿದ್ದಾನೆ. ಈ ವೇಳೆ ಡ್ಯಾಡಿ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ವಿನೀಶ್ ಕಣ್ಣೀರು ಹಾಕಿದ್ದಾನೆ. ಮಗನ ಕಣ್ಣೀರು, ಹೆಂಡತಿ ಭಾವುಕತೆಯ ಕ್ಷಣ ನೋಡಿ ಇಬ್ಬರನ್ನ ತಬ್ಬಿಕೊಂಡು ದಾಸ ಮುಳುಗಿದ್ದಾನೆ. ಹೆಂಡತಿ ಮಗನ ದರ್ಶನವೇನೂ ಆಯ್ತು, ಆದ್ರೆ ನಾಳೆಯೇ ದರ್ಶನ್ ಜಾಮೀನಿನ ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ. ದಾಸನ ಪಾಲಿಗೆ ಶುಕ್ರವಾರ ಶುಭವೋ ಅಶುಭವೋ ಅನ್ನೋದೇ ಸದ್ಯದ ಕುತೂಹಲ. ರೇಣುಕಾರಾಧ್ಯ, ಬಳ್ಳಾರಿ, ರಿಪಬ್ಲಿಕ್ ಕನ್ನಡ. ಸರ್, ಅದು 50 ಕೋಟಿದ ಆರೋಪ ಅದಕ್ಕೆಲ್ಲ ಉತ್ತರ ಅವೆಲ್ಲ ಬೇಡ ಸರ್. ಕಂಪ್ಲೇಂಟ್ ಆಗಿದೆ ಕೋರ್ಟ್ಗಳಲ್ಲಿ ನನಗೇನು ಸಂಬಂಧ? ಯಾರು ಅವನ ಬಗ್ಗೆ ನಾನೇ ಚರ್ಚೆ ಮಾಡಲಿ. ನನಗೆ ಸಂಬಂಧ ಇಲ್ಲದೆ ಇರೋನು ಯಾವ ಕೊಟ್ಕೊಂಡವನು, ಯಾರು ಕೊಡಿಸೋದ್ರೆ ಏನು ಅನ್ನೋದಿಲ್ಲ. ಆಮೇಲೆ ಚರ್ಚೆ FIR ಆಗಲಿ, ಬನ್ನಿ. ಎಲೆಕ್ಷನ್ಗೆ 50 ಕೋಟಿ ಬೇಕು ಉಪಚುನಾವಣೆ. ಈ ವಿಷಯ ಚರ್ಚೆ ಮಾಡೋ ವಿಷಯನ, ಈ ವಿಷಯಕ್ಕೆಲ್ಲ ಉತ್ತರ ಕೊಡ್ಲಾ? ಯಾವ ಬೀದಿ ಲೋಕ ನಾಯಿ ನೆರೆಗಳಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತೆ? ನಾನು ಕುಮಾರಸ್ವಾಮಿ ಅವರು ಅವ್ರು ಯಾರಂತಲೇ ಗೊತ್ತಿಲ್ಲ, ಹಾದಿ ಬೀದಿಯಲ್ಲಿ ಹೋಗೋರು ಇತ್ಯಾದಿ ಹೇಳಿದ ವಿಜಯ್ ಟಾಟಾ ಅವರು ನಾವಾಗಲೇ ಹೇಳಿದಾಗೆ 2018ರಿಂದಲೂ ಕೂಡ JDS ಜೊತೆಯಲ್ಲಿ ಗುರುತಿಸಿಕೊಂಡವರು. ಇನ್ಫ್ಯಾಕ್ಟ್ JDSನ ಸೋಷಿಯಲ್ ಮೀಡಿಯಾ ಸಾಮಾಜಿಕ ತಾಣದ ಘಟಕದ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಿರುವರು. ಎನಿವೆ, ಈ ದೂರೇನು, ಈ ಆರೋಪ ಪ್ರತ್ಯಾರೋಪಗಳೇನು, ಇದನ್ನ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಬರೋಬ್ಬರಿ 50 ಕೋಟಿ ಕೇಳಿ ಬೆದರಿಕೆ ಒಡ್ಡಿದ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ ವಿಜಯ್ ಟಾಟಾ ಅವರು. ಈಗ ಲೇಟೆಸ್ಟ್ ಬಂದಿರೋ ಮಾಹಿತಿ ಪ್ರಕಾರ ಇನ್ ಕೇಸ್ ಏನಾದರೂ ಕುಮಾರಸ್ವಾಮಿ ಅವರು ಹೌದು ನಾನು ಬೆದರಿಕೆ ಹಾಕಿದ್ದು ಡಿಮ್ಯಾಂಡ್ ಮಾಡಿದ್ದು ನಿಜ ಅಂತ ಒಪ್ಕೊಂಡ್ರೆ ಕೇಸ್ ವಾಪಸ್ ಪಡಿತೀನಿ ಅಂತ ಹೇಳಿದ್ದಾರಂತೆ ವಿಜಯ್ ಟಾಟಾ ಅವರು. ಎನಿವೆ, ಕುಮಾರಸ್ವಾಮಿ ಅವರು ಒಪ್ಕೊಳ್ತಾರಾ, ವಿಜಯ್ ಟಾಟಾ ಅವರು ಕೇಸ್ ವಾಪಸ್ ತಗೊಳ್ತಾರಾ, ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋಣ. ಈಗ ಲೇಟೆಸ್ಟ್ ಆಗಿ ದೂರ ದಾಖಲೆ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಡೀಟೇಲ್ಸ್ ಅನ್ನ ಗಮನಿಸೋಣ. ವಿಜಯ್ ಟಾಟಾ ಉದ್ಯಮಿ, ಜೊತೆಯಲ್ಲಿ JDS ನಾಯಕರು, ಆಗಲೇ ಹೇಳಿದ ಹಾಗೆ JDS ಸಾಮಾಜಿಕ ತಾಣದ ಉಪಾಧ್ಯಕ್ಷರಾಗಿದ್ದವರು ವಿಜಯ್ ಟಾಟಾ ಅವರು. ಮಂಡ್ಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಪರವಾಗಿ ಬಿರುಸಿನ ಪ್ರಚಾರವನ್ನ ಮಾಡಿದವರು. ಕೆಲ ತಿಂಗಳಿನಿಂದ ರಾಜಕೀಯಕ್ಕಿಂತ ಹೆಚ್ಚಾಗಿ ರಿಯಲ್ ಎಸ್ಟೇಟ್ನತ್ತ ಗಮನ ಹರಿಸಿದ್ರು ವಿಜಯ್ ಟಾಟಾ. ಇನ್ನು ಅವರು ಹೇಳಿರೋ ಪ್ರಕಾರ ಈ ಬೆದರಿಕೆ ಕಾಲು ಇತ್ಯಾದಿ ಆಗಿರೋದು ಆಗಸ್ಟ್ 24ನೇ ತಾರೀಕು ಇದೇ ವರ್ಷ. ರಮೇಶ್ ಗೌಡ ಅವರು ಮನೆಗೆ ಬಂದಿದ್ರಂತೆ, ವಿಜಯ್ ಟಾಟಾ ಅವರ ಮನೆಗೆ. ಚನ್ನಪಟ್ಟಣದಲ್ಲಿ ಅಂದ್ರೆ ಬೈ ಎಲೆಕ್ಷನ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಪಕ್ಕಾ ಆಗ್ಬಿಟ್ಟಿದೆ ಅನ್ನೋ ವಿಚಾರವನ್ನ ಮಾತುಕತೆ ನಡೆಸ್ತಿದ್ರಂತೆ. ಆ ಸಂದರ್ಭದಲ್ಲೇ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ದಾರೆ ಅನ್ನೋದು ವಿಜಯ್ ಟಾಟಾ ಅವರ ಮಾತು. ಕಾಲ್ ಮಾಡಿದ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ, ಚುನಾವಣೆ ಖರ್ಚಿಗೆ ಅಂತ ಹೇಳಿ 50 ಕೋಟಿ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರಂತೆ. 50 ಕೋಟಿ 50 ಕೋಟಿ ಎಲ್ಲ ಕೊಡೋಕ್ಕಾಗಲ್ಲ ಸರ್ ಅಂತ ಹೇಳಿ ವಿಜಯ್ ಟಾಟಾ ಹೇಳಿದ್ರಂತೆ. ಇದಕ್ಕೆ ಕುಮಾರಸ್ವಾಮಿ ಅವರು ಕೋಪ ಮಾಡ್ಕೊಂಡ್ಬಿಟ್ರು.
ಕೊಡಲ್ವಾ? ನೀವು ಅದು ಹೇಗೆ ಬೆಂಗಳೂರಿನಲ್ಲಿ ಬದುಕ್ತೀರಾ? ನಾನು ನೋಡ್ತೇನೆ, ನೀವು ಬದುಕೋದೆ ಕಷ್ಟವಾಗುತ್ತೆ, ನೋಡ್ತಾ ಇರಿ. ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋಕೆ ನಾವು ಬಿಡೋದಿಲ್ಲ ಅಂಥೇಳಿ 50 ಕೋಟಿ ಕೊಡಲ್ಲ ಅಂದಿದ್ದಕ್ಕೆ ಬೆದರಿಕೆ ಹಾಕಿದ್ರು ಕುಮಾರಸ್ವಾಮಿ ಅನ್ನೋದು ವಿಜಯ್ ಟಾಟಾ ಅವರ ದೂರು. ಕೇವಲ ಇಷ್ಟು ಮಾತ್ರ ಅಲ್ವಂತೆ, ಕುಮಾರಸ್ವಾಮಿ ಅವರು 50 ಕೋಟಿ ಕೇಳಿದ ಮಾತ್ರ ಅಲ್ಲಂತೆ, ಮನೆಗೆ ಹೋಗಿದ್ದ ರಮೇಶ್ ಗೌಡ್ರು 5 ಕೋಟಿ ಕೊಡಿ ಅಂತ ಕೇಳ್ಬಿಟ್ರಂತೆ. ಯಾಕೆ 5 ಕೋಟಿ? ದೇವಸ್ಥಾನ, ಶಾಲೆ ಇದೆಲ್ಲ ಕಟ್ಟಬೇಕು, ಹಿಂಗಾಗಿ 5 ಕೋಟಿ ಕೊಡಿ ಅಂತ ಹೇಳಿ ಇವ್ರು ಬೇರೆ ಸಪ್ರೇಟ್ ಡಿಮ್ಯಾಂಡ್ ಅಂತೆ. ಯಾವುದೇ ಕಾರಣಕ್ಕೂ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಳುಹಿಸಿದೆ ಅನ್ನೋದನ್ನ ವಿಜಯ್ ಟಾಟಾ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದೇ ದೂರನ್ನು ಆಧರಿಸಿ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಈ ದೂರಿನ ಅನ್ವಯ ಮನೆಗೆ ಬಂದಿದ್ರು ಅಂತ ಹೇಳಲಾಗ್ತಾ ಇರುವ ರಮೇಶ್ ಗೌಡ್ರು A1 ಹಾಗೆ HD ಕುಮಾರಸ್ವಾಮಿ ಅವರು A2. ಇವತ್ತು ಇಡೀ ದಿನ ಕಾಂಗ್ರೆಸ್ನವರು ಈ ಪ್ರಕರಣವನ್ನ ಕೂಡ ಮುಂದಿಟ್ಕೊಂಡು ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಏನಾದರೂ ಕಾನೂನಾತ್ಮಕವಾಗಿ ಸಂಕಷ್ಟವನ್ನ ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತಾ, ಅಥವಾ ವಿಜಯ್ ಟಾಟಾ ಅವರು JDSನ ಜೊತೆಯಲ್ಲೇ ಗುರುತಿಸ್ಕೊಂಡಿರೋದ್ರಿಂದ ಮನವೊಲಿಸಿ ಕೇಸ್ ವಾಪಸ್ ಪಡೆದುಕೊಳ್ತಾರಾ? ಗಮನಿಸ್ತಾ ಹೋಗೋಣ. ಈ ಮಾತನಾಡಿದ್ರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅನ್ನೋದು ಒಂದೇ ಕಾರಣಕ್ಕಲ್ಲ ಇವತ್ತಿನ ರಿಯಾಕ್ಷನ್, ಬದಲಾಗಿ ಕಾಲಾಂತರದಲ್ಲಿ ಗಮನಿಸ್ತಾ ಬಂದಾಗ ಅನೇಕ ವಿಚಾರದಲ್ಲಿ ಪಕ್ಷದ ವಿರುದ್ಧವಾಗಿಯೇ ಅಸಮಾಧಾನ GT ದೇವೇಗೌಡರ ಮನಸ್ಸಿನಲ್ಲಿ ಇದ್ದೇ ಇತ್ತು ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ಆದರೂ ಸಿದ್ದರಾಮಯ್ಯನವರಿಗೂ ಕೂಡ ಇಡೀ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆಗಳಿರುವ ಅನೇಕ ಅಂಶಗಳು ಈ ಮೂಡಾ ಪ್ರಕರಣದಲ್ಲಿ ಇದ್ದೇ ಇದೆ. ಹಾಗಾಗಿಯೇ ಸಿದ್ದರಾಮಯ್ಯನವರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿರುವ ಹೇಳಿಕೆಗಳು, ನಡವಳಿಕೆಗಳು ನಾವು ನೀವು ಗಮನಿಸ್ತಾ ಇದ್ದೇವೆ. ಯಾವಾಗ ಮೂಡಾ ವಿಚಾರ ಮುನ್ನೆಲೆಗೆ ಬಂತೋ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ವಿರೋಧ ಪಕ್ಷಗಳು ಒತ್ತಡ ಹಾಕೋದನ್ನ ದಿನೇ ದಿನೇ ಹೆಚ್ಚು ಮಾಡ್ತಲೇ ಸಾಕ್ತಾ ಇದೆ. ಇದರ ನಡುವೆ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬೇರೆಯವರು ಸ್ಥಾಪನೆಯಾಗುವ ಸಮಯ ಹತ್ತಿರ ಬಂತ ಅನ್ನೋದಕ್ಕೆ ಪೂರಕವಾದ ಕೆಲ ಚಟುವಟಿಕೆಗಳು, ಅದರಲ್ಲೂ ಕಾಂಗ್ರೆಸ್ ಪಾಳೆಯದ ಒಳಗೇನೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆನೆ ಕಾಂಗ್ರೆಸ್ನ ಅನೇಕ ನಾಯಕರು ನಾನು ಕೂಡ ಅರ್ಹ ಅಭ್ಯರ್ಥಿ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಆದರೆ ಇವತ್ತು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಚಾಲನೆ ಸಿದ್ದರಾಮಯ್ಯನವರೇ ಚಾಲನೆ ನೀಡಿದ್ರು. ಚಾಲನೆ ನೀಡಿ ಆ ವೇದಿಕೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ವಿರೋಧಿಗಳ ಹಾಗೆ ತಮ್ಮದೇ ಪಕ್ಷದ ಒಳಗಡೆ ಕೂತು ಮುಖ್ಯಮಂತ್ರಿ ಕುರ್ಚಿಯ ಕನಸು ಕಾಣ್ತಾ ಇರುವವರಿಗೆ ಖಡಕ್ ಸೂಚನೆ, ಸಂದೇಶ ಎರಡನ್ನೂ ಕೂಡ ರವಾನೆ ಮಾಡೋ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಇನ್ನೇನು ಕೆಳಗಿಳ್ದೇ ಬಿಡ್ತಾರೆ, ಕೆಳಗಿಳಿಲೇಬೇಕು ಅಂತ ಹೇಳ್ತಿದ್ದವರಿಗೆ ಮುಂದಿನ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದೇನೆ, ಹಿಂದಿನ ರೆಕಾರ್ಡನ್ನ ಬ್ರೇಕ್ ಮಾಡುವವನಿದ್ದೇನೆ ಅಂತ ಹೇಳುವ ಮೂಲಕ ಮಾತಿನ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪೂರ್ಣಾವಧಿ CM ಆಗಿರ್ತೇನೆ ಅಂತ ಹೇಳಿ ಸವಾಲ್ ರೀತಿಯ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದಸರಾ ವೇದಿಕೆ, ಸಿದ್ದರಾಮಯ್ಯನವರ 5 ವರ್ಷದ ಭರವಸೆಯ ಮಾತುಗಳು, ಈ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೈಸೂರು ಪೇಟ ಬೇಡ, CM ಪಟ್ಟ ಬೇಕು. ಮುಂದೆ 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ, ವರ್ಣರಂಜಿತ ವ್ಯಕ್ತಿತ್ವ, ದೊಡ್ಡ ಸಾಧಕ, ಸಣ್ಣ ಪುಟ್ಟ ವಿವಾದಗಳ ಮೂಲಕವೂ ಸುದ್ದಿ ಮಾಡಿದ ನಾಯಕ ಅಂತ ಸಿದ್ದು ಇವತ್ತು ಕೂಡ ಸದ್ದು ಮಾಡಿದ್ರು. ದಸರಾ ಉದ್ಘಾಟನೆಗೆ ಬಂದ ಲೋಕಲ್ ಹೈದ ಮೈಸೂರು ಪೇಟ ಧರಿಸಿಕೊಳ್ಳಲು ನಿರಾಕರಿಸಿದ್ರು. ಹಾರ ತುರಾಯಿಗೆ ಕೊರಳೊಡ್ಡಿದ ಸಿದ್ದರಾಮಯ್ಯ. ಪೇಟ ಹಾಕುವಾಗ ಬೇಡ ಎಂದ ಮುಖ್ಯಮಂತ್ರಿ ಹಾರ ಶಾಲು ಹಾಕಿಸಿಕೊಂಡು ಸನ್ಮಾನ ಸ್ವೀಕಾರ ಮಾಡಿದ್ರು. ಚಾಮುಂಡೇಶ್ವರಿ ಮೂರ್ತಿ ಪಡೆದು ಧನ್ಯರಾದ್ರು. ಮತ್ತೊಮ್ಮೆ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವ್ರನ್ನ ಬಿಟ್ಟು